ಕಾಂಗ್ರೆಸ್ ವಿಚಾರವನ್ನ ನಾವು ಇಷ್ಟ ತನಕ ಹೇಳಿದ್ವಿ. ಇನ್ನು ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ಬಿಜೆಪಿಯವರು ಬೇಗ ಟಿಕೆಟ್ ಅನೌನ್ಸ್ ಮಾಡಿಬಿಟ್ರು, ಬೇಗ ಬಂಡಾಯ ಶುರುವಾಗ್ಬಿಡ್ತು. ಆ ಬಂಡಾಯದ ದಳ್ಳೂರಿ ಇನ್ನೂ ಕೂಡ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಪ್ರಮುಖವಾಗಿ 7 ಕ್ಷೇತ್ರಗಳಲ್ಲಿ ಪಕ್ಷಕ್ಕೆ ಒಳೇಟು ಬೀಳಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಬಿಜೆಪಿ ಹೈಕಮಾಂಡ್ಗೆ ಆ 7 ಕ್ಷೇತ್ರಗಳಲ್ಲಿ ಒಳೇಟಿನ ಟೆನ್ಷನ್ ಜೋರಾಗ್ತಾ ಇದೆ. ಶಿವಮೊಗ್ಗ, ಬೆಂಗಳೂರು ಉತ್ತರ, ದಾವಣಗೆರೆ, ತುಮಕೂರು, ಬೀದರ್, ಬೆಳಗಾವಿ, ಕೊಪ್ಪಳ ಕ್ಷೇತ್ರಗಳಲ್ಲಿ ಬಂಡಾಯದ ಬಾವುಟ ಹಾರಿದೆ. ಈಗಾಗಲೇ ಟಿಕೆಟ್ ಹಂಚಿಕೆ ಗೊಂದಲದಿಂದ ಒಡೆದ ಮನೆ ಆಯ್ತಾ ಕಮಲಪಾಳ್ಯ, ಇದೆಲ್ಲವೂ ಕೂಡ ಪ್ರತಿ ಬಾರಿನೂ ಇದ್ದೇ ಇರುತ್ತೆ. ಯಾರಿಗೆ ಟಿಕೆಟ್ ಸಿಗಲ್ಲ ಅವರು ಅಸಮಾಧಾನಿತರಾಗ್ತಾರೆ. ಎಲ್ಲೋ ಕೆಲವರು ಪಕ್ಷದ ಹಿತದೃಷ್ಟಿಯಿಂದ ಸೈಲೆಂಟ್ ಆಗ್ಬೋದು. ಉದಾಹರಣೆಗೆ ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಕಟೀಲ್ ಅಂಥವ್ರು. ಇನ್ನು ಕೆಲವರು ರೆಬಲ್ ಆಗೇ ಆಗ್ತಾರೆ. ನಾವು ಇದನ್ನು ವಿಧಾನಸಭಾ ಚುನಾವಣೆಯಲ್ಲೂ ನೋಡಿದ್ದೀವಿ, ಈಗಲೂ ನೋಡ್ತಾ ಇದ್ದೀವಿ. ನಮಗೆ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದು ಕೂತವರು ಟಿಕೆಟ್ ಸಿಗಲಿಲ್ಲ ಅಂತಂದಾಗ ಕೆಲವರು ಧೈರ್ಯ ಮಾಡಿ ಬಂಡಾಯ ಹೇಳ್ತಾರೆ. ಕೆಲವು ಸಂದರ್ಭಗಳಲ್ಲಿ ಬಂಡಾಯ ಶಮನ ಆಗುತ್ತೆ, ಕೆಲವು ಕ್ಷೇತ್ರಗಳಲ್ಲಿ ಬಂಡಾಯ ಶಮನ ಆಗಲ್ಲ. ಯಾವ್ಯಾವ ಕ್ಷೇತ್ರ ಏನು ಕಾರಣ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಕ್ಷೇತ್ರ 1 ಶಿವಮೊಗ್ಗ ಕ್ಷೇತ್ರದಲ್ಲಿ ಏನಾಗಿದೆ ಅನ್ನೋದನ್ನು ಪ್ರತಿದಿನ ನೀವು ಕೂಡ ನೋಡ್ತಾ ಇದ್ದೀರಾ. ಈಶ್ವರಪ್ಪ ಅವರ ಬಂಡಾಯ ಶಮನಕ್ಕೆ ನಾನಾ ಕಸರತ್ತನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. RSS ಮೂಲದಿಂದ ಟ್ರೈ ಮಾಡಿದ್ರು, ಕೇಂದ್ರ ಬಿಜೆಪಿ ನಾಯಕರಿಂದ ಟ್ರೈ ಮಾಡಿದ್ರು. ಬಟ್ ಇಲ್ಲಿ ತನಕ, ಈ ಕ್ಷಣದ ತನಕ ಕೂಡ ಆ ಬಂಡಾಯ ಶಮನದ ಕಸರತ್ತಲ್ಲಿ ಸಕ್ಸಸ್ ಸಿಕ್ಕಿಲ್ಲ. ಇನ್ಫ್ಯಾಕ್ಟ್ ಈಶ್ವರಪ್ಪ ಅವರ ವಿಚಾರದಲ್ಲಿ ಭ್ರಮ ನಿರಸನಗೊಂಡಿದ್ದಾರೆ ನಾಯಕರು. ಅವರೇನು ಸ್ವಲ್ಪ ದಿನ ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಾರೆ, ನಂತರ ಹೇಗಿದ್ರು ಕೂಡ ತಮ್ಮ ಸ್ಪರ್ಧೆಯಿಂದ ಹಿಂದೆ ಸರಿತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಕ್ಷಣಗಳು ಕಳೆದ ಹಾಗೆ, ದಿನಗಳು ಉರುಳಿದ ಹಾಗೆ ಸಮಸ್ಯೆ ಆಗ್ತಾ ಇದೆ. ಇನ್ನು ಪ್ರಯತ್ನಗಳು ನಡೀತಾ ಇದೆ ಅವ್ರನ್ನ ಗೆಲ್ಲಿಸುವಂತ, ಅದನ್ನು ವಾಪಸ್ ತಗೊಳ್ಳುವಂಥದ್ದು. ನೋಡೋಣ ಏನಾಗುತ್ತೆ ಅಂತ. ಬೆಂಗಳೂರು ಉತ್ತರಕ್ಕೆ ಬರೋದಾದರೆ, ಬೆಂಗಳೂರು ಉತ್ತರದಿಂದ DV ಸದಾನಂದ ಗೌಡರು ಸಂಸದರಾಗಿದ್ದರು. ಈಗ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ DV ಸದಾನಂದ ಗೌಡ ರೆಬಲ್ ಆಗಿದ್ದಾರೆ. ಕಾಂಗ್ರೆಸ್ ಸೇರುವ ಬಗ್ಗೆ DVS ಗಂಭೀರ ಚಿಂತನೆ ನಡೆಸಿದ್ದಾರೆ. ಬಟ್ DV ಸದಾನಂದ ಗೌಡ್ರೇನೋ ನನಗೆ ಮೈಸೂರು ಕೊಡಿ ಅಂತ ಕೇಳ್ಕೊಂಡಿದ್ರಂತೆ. ಮೈಸೂರಿಗೆ ಈಗಾಗಲೇ ಕಾಂಗ್ರೆಸ್ ಅವರು ಟಿಕೆಟ್ ಫೈನಲ್ ಮಾಡಿದ್ದಾರೆ, ಲಕ್ಷ್ಮಣ್. ಹಾಗೇನೆ ಬೆಂಗಳೂರು ಉತ್ತರ ತಮ್ಮ ಸ್ವಕ್ಷೇತ್ರ ಕೇಳ್ಕೊಂಡಿದ್ರು, ಅಲ್ಲಿಗೂ ಕೂಡ ರಾಜೀವ್ ಗೌಡ ಅವರ ಹೆಸರನ್ನ ಫೈನಲ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ DVS ಅವರ ದಾರಿ, ಮುಂದಿನ ದಾರಿ ಏನು, ಚುನಾವಣೆಯಿಂದ ನಿವೃತ್ತಿ ಆಗ್ತೀನಿ ಅಂದ್ರು ಬಿಡದೆ ಕರ್ಕೊಂಬಂದಂಥವ್ರು ಈಗ ಏನು ಮಾಡ್ತಾರೆ ನೋಡಬೇಕು. ಸದಾನಂದ ಗೌಡರ ಕತೆ ಏನಾಗುತ್ತೆ. ನಾಳೆ ಏನೋ ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂತ ಮಾಹಿತಿ ಇದೆ. ನೆನ್ನೆ ಮಾಡಬೇಕಾಗಿತ್ತು, ಬಟ್ ನಾಳೆ ಕರೆದಿದ್ದಾರೆ ಅಂತ ಏನು ಹೇಳ್ತಾರೆ ಅಂತಕ್ಕಂಥ ನೋಡೋಣ. ಇನ್ನು 3ನೇ ಕ್ಷೇತ್ರ ಕೊಪ್ಪಳದಲ್ಲಿ ಮಾರ್ಚ್ 21ನೇ ತಾರೀಕು ಹಾಲಿ ಸಂಸದ ಕರಡಿ ಸಂಗಣ್ಣ ಅವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಅವರಿಗೆ ಟಿಕೆಟ್ ಅನ್ನ ಮಿಸ್ ಮಾಡಿರೋದ್ರಿಂದ ಅವರು ಸಿಡಿದೆದ್ದಿದ್ದಾರೆ. ಯಾವ ಕಾರಣಕ್ಕೆ ನನಗೆ ಡಿನೈ ಮಾಡಲಾಗ್ತಾ ಇದೆ ಅನ್ನೋದನ್ನ ಅವರು ಪದೇ ಪದೇ ಕೇಳ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟ್ ಅವ್ರಿಗೂ ಕೂಡ ಇದರಿಂದ ತಳಮಳ ಕೂಡ ಶುರುವಾಗ್ತಾ ಇದೆ. ಎಲ್ಲಿ ಇದು ಒಳ ಏಟಿಗೆ ಕಾರಣ ಆಗ್ಬಿಡುತ್ತೋ ಅಂತ ಹೇಳಿ. ಬಿಕಾಸ್ ತುಂಬಾ ಪವರ್ಫುಲ್ ಲೀಡರು, ತಮ್ಮದೇ ಆದಂತಹ ವೋಟ್ ಬ್ಯಾಂಕ್ ಅನ್ನ ಕರಡಿ ಸಂಗಣ್ಣ ಅವರು ಅಲ್ಲಿ ಹೊಂದಿದ್ದಾರೆ. ಅದು ಕೂಡ ಪ್ರಾಬ್ಲಮ್ಗೆ ಕಾರಣ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೇ ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರು, ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ. ಆಮೇಲೆ ಅವರ ಪತ್ನಿಗೆ ಟಿಕೆಟ್ ಕೊಟ್ಟರು, ಅವರು ಕೂಡ ಅಲ್ಲಿ ಸೋತರು. ಹಾಗಾಗಿ ನೋಡೋಣ. ಇನ್ನು ತುಮಕೂರಿನ ವಿಚಾರಕ್ಕೆ ಬರೋದಾದ್ರೆ, ತುಮಕೂರಿನಲ್ಲಿ ಸೋಮಣ್ಣ ವಿರುದ್ಧ ತೊಡೆ ತಟ್ಟಿದ್ದಾರೆ JC ಮಾಧುಸ್ವಾಮಿ ಅವರು ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ, ಯಾವ ಕಾರಣಕ್ಕೂ ಸೋಮಣ್ಣಗೆ ನಾನು ಸಪೋರ್ಟ್ ಮಾಡಲ್ಲ ಅಂತ. ಈ ನಡುವೆ ಮಾಧುಸ್ವಾಮಿ ಅಂಡ್ ಟೀಮ್ ಏನೋ ಕಾಂಗ್ರೆಸ್ ಕಡೆ ಮುಖ ಮಾಡಿ ನಿಂತಿದ್ದಾರೆ ಅಂತಲೂ ಒಂದಷ್ಟು ಮಾಹಿತಿ ಇದೆ. ನೋಡೋಣ ಇದನ್ನು ಯಾವ ರೀತಿ ಹೈಕಮಾಂಡ್ ಸಾಲ್ವ್ ಮಾಡ್ತಾರೆ ಅಂತಕ್ಕಂಥದ್ದು. ಮಾಧುಸ್ವಾಮಿ ಟಿಕೆಟ್ ಆಕಾಂಕ್ಷಿತರಾಗಿದ್ದರು. ಸೋಮಣ್ಣ ಅವರು ಹೊರಗಿನಿಂದ ಬಂದವರು, ಅವ್ರಿಗೆ ಯಾಕೆ ಕೊಡ್ತೀರಾ, ಸ್ಥಳೀಯರು ಕೊಡಿ ಅಂತೆಲ್ಲ ಕೇಳಿದ್ರು. ಬೇರೆಯವರೆಲ್ಲ ಮೋದಿ ಮುಖ ನೋಡ್ಕೊಂಡು ಸುಮ್ಮನಾಗ್ಬೋದು, ನಾನು ಆಗಲ್ಲ, ನಾನು ವರ್ಕ್ ಮಾಡಲ್ಲ ಅಂತ ನೇರವಾಗಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಬಟ್ ಇವರ ಭಿನ್ನಾಭಿಪ್ರಾಯ ಎಷ್ಟರ ಮಟ್ಟಕ್ಕೆ ಚುನಾವಣೆಯಲ್ಲಿ ಹೊಡೆತ ಕೊಡುತ್ತೆ ಅಂತಕ್ಕಂಥದ್ದು ಕೂಡ ಕಾದು ನೋಡಬೇಕು. ಇದು ತುಮಕೂರಿನ ವಿಚಾರ. ಇನ್ನು ಬೀದರ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ನಾವು ನೋಡೋದಾದ್ರೆ, ಭಗವಂತ ಖೂಬಾಗೆ ಟಿಕೆಟ್ ವಾಪಸ್ ಪಡೆಯೋದಕ್ಕೆ ತೀವ್ರ ಒತ್ತಡಗಳು ಕೇಳಿ ಬರ್ತಾ ಇದೆ. ಕೊಟ್ಟಿರೋ ಟಿಕೆಟ್ ಬೇರೆಯವರು ಕೊಡಿ, ಸಮರ್ಥ ಕ್ಯಾಂಡಿಡೇಟ್ ಕೊಡಿ, ನಾವು ಹುಡುಕೊಡ್ತೀವಿ ಅಂತ ಕೇಳ್ತಾ ಇದ್ದಾರಂತೆ. ಬಿಜೆಪಿಯ ಹಾಲಿ ಹಾಗೂ ಮಾಜಿ ಶಾಸಕರಿಂದಲೇ ಒಳ ಏಟು ಆಗುತ್ತಾ, ಪಕ್ಷಕ್ಕೆ ವಿರುದ್ಧವಾದಂತಹ ಕೆಲಸಗಳನ್ನ ಮಾಡ್ತಾರಾ ಅಂತ. ಬಿಕಾಸ್ ಪ್ರಭು ಚವ್ಹಾಣ್ ಅವರು ನೇರವಾಗಿ ವಿಜೇಂದ್ರ ಅವರ ಕಾಲಿಗೆ ಹೇಗೆ ಬಿದ್ರು, ಅವರಿಗೊಂದು ಟಿಕೆಟ್ ಕೊಡ್ಬಿಡಿ, ಬೇರೆ ಯಾರಿಗೆ ಕೊಟ್ಟರು ಕೂಡ ಗೆಲ್ಲಿಸ್ಕೊಂಡು ಬರುವಂತಹ ಜವಾಬ್ದಾರಿ ನಮ್ದು ಅಂತ ಅವರು ಆದಿಯಾಗಿ ಅನೇಕ ಹಾಲಿ ಹಾಗೂ ಮಾಜಿ ಶಾಸಕರು ಹೇಳ್ತಾ ಇರೋದ್ರಿಂದ ಬೀದರ್ ಅಗೇನ್ ಟೆನ್ಷನ್ಗೆ ಕಾರಣ ಆಗಿದೆ. ಬಿಜೆಪಿಯ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ನಮಗೆ ಹೋಪ್ ಇದ್ದಂತಹ ಬಾಗಿಲುಗಳನ್ನು ಮುಚ್ಚಿಬಿಟ್ಟಿದ್ದಾರಲ್ಲ ಅನ್ನುವಂತಹ ಸಿಟ್ಟು ಅವರಿಗಿದೆ. ಇನ್ನು ಬೆಳಗಾವಿಗೆ ಬರೋದಾದ್ರೆ, ಬೆಳಗಾವಿದು ಇನ್ನೂ ಟಿಕೆಟ್ ಫೈನಲ್ ಆಗಿಲ್ಲ. ಜಗದೀಶ್ ಶೆಟ್ಟರ್ ಹೆಸರು ಬಿಜೆಪಿಯಿಂದ ಫೈನಲ್ ಆಗಿದೆ, ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ. ಬಟ್ ಜಗದೀಶ್ ಶೆಟ್ಟರ್ ಸ್ಥಳೀಯರಲ್ಲ, ಅವ್ರಿಗೆ ಯಾಕೆ ಕೊಡ್ತೀರಾ, ಮಹಂತೇಶ್ ಕವಟಗಿ ಮಠ ಅವ್ರು ಕೊಡಿ ಅಂತ ಕೇಳಿದ್ರು. ಮಹಂತೇಶ್ ಕವಟಗಿ ಮಠ ಅವರು ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ ಅಂದರೆ ಅವರು ರೆಬಲ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ.
ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಸೈಲೆಂಟ್ ಆಗಿದ್ದಾರೆ ಜಗದೀಶ್ ಶೆಟ್ಟರ್ ವಿಚಾರದಲ್ಲಿ. ಮಂಗಳ ಅಂಗಡಿಯವರು ತಮ್ಮ ಪುತ್ರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರು, ಅದು ಕೂಡ ಫೈನಲ್ ಆಗಿಲ್ಲ. ಬಟ್ ಇದೆಲ್ಲದರ ನಡುವೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಫೈನಲ್ ಆದರೆ ಅವರು ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನು ಎದುರಿಸಬೇಕಾಗುತ್ತೆ ಚುನಾವಣೆಯಲ್ಲಿ, ಹೇಗೆ ಅಂತ ಅಂದ್ಬಿಟ್ಟು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಇನ್ನೂ ಟೈಮ್ ಇದೆ ನಾಮಪತ್ರ ಸಲ್ಲಿಕೆಗೆ, ನಾಮಪತ್ರ ಹಿಂಪಡೆಯೋದಕ್ಕೆ, ಎಲ್ಲದಕ್ಕೂ ಟೈಮ್ ಇದೆ. ಹಾಗಾಗಿ BJP ಹೈಕಮಾಂಡ್ ಈ ಎಲ್ಲ ಬಂಡಾಯಗಾರರ ವಿರುದ್ಧ ಏನಾದರೂ ಕ್ರಮ ತಗೋತಾರ? ಇವರ ಮನವೊಲಿಸುವ ಕೆಲಸ ಆಗುತ್ತಾ? ಯಾರು ಸಮಾಧಾನಗೊಳ್ಳಬಹುದು, ಯಾರು ಅಸಮಾಧಾನಿತರಾಗಿಯೇ ಮುಂದುವರಿಬಹುದು ಅಂತ? ಅರವಿಂದ್, ಸದ್ಯದ ಚಿತ್ರಣ ನೋಡೋದಾದರೆ ಯಾರೂ ಕೂಡ ಸದ್ಯಕ್ಕೆ ಅಸಮಾಧಾನವನ್ನು ಕೈ ಬಿಡೋ ಹಂತದಲ್ಲಿ ಇಲ್ಲ. ಯಾಕೆಂದರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯಾವ ತಪ್ಪು ಮಾಡಿದ್ರು ಅದೇ ತಪ್ಪನ್ನು ಈ ಬಾರಿಯೂ ಕೂಡ ಲೋಕಸಭೆ ಚುನಾವಣೆ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಏನು ಮಾಡಿದ್ರು, ಕೊನೆಯ ಕ್ಷಣದಲ್ಲಿ ಶಾಸಕರಿಗೆ ಟಿಕೆಟ್ ಕೈ ತಪ್ಪಿದ್ದು ಅನ್ನುವಂಥದ್ದು ಗೊತ್ತಾಗಿತ್ತು. ಮುಂಚೆನೇ ಅವ್ರನ್ನ ಕರೆಸಿ ಮನವೊಲಿಕೆ ಮಾಡಿ ಈ ಬಾರಿ ಬೇಡ, ಚಿತ್ರಣ ಬೇರೆ ಇದೆ, ನಿಮ್ಗೆ ಕೊಡೋದಕ್ಕಾಗಲ್ಲ ಅನ್ನುವಂಥ ಒಂದು ಮನವೊಲಿಕೆ ಪ್ರಯತ್ನ ಮಾಡಲಿಲ್ಲ. ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅದೇ ಪುನರಾವರ್ತನೆ ಆಗಿದೆ. ಇಲ್ಲಿ ಏನು ಹತ್ತತ್ರ 7-8 ಕ್ಷೇತ್ರಗಳಲ್ಲಿ ಬಂಡಾಯ ಎದ್ದಿದ್ದಾರೆ. ಇಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪಿದೆ. ಅವರೆಲ್ಲ ಸೀನಿಯರ್ಗಳು, ಅವ್ರನ್ನ ಕರೆಸಿ ಮನವೊಲಿಕೆ ಮಾಡುವಂಥ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಅವರೆಲ್ಲ ಕಡೆ ದೊಡ್ಡ ಮಟ್ಟದ ಬಂಡಾಯವನ್ನು ಸಾರಿರುವಂಥದ್ದು. ಶಿವಮೊಗ್ಗ ನೀವು ನೋಡ್ತಾ ಇದ್ದೀರಾ, ಶಿವಮೊಗ್ಗದಲ್ಲಿ ಈಶ್ವರಪ್ಪ ಶತಾಯಗತಾಯ ತಮ್ಮ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋದೇ ಇಲ್ಲ ಅನ್ನುವಂತಹ ನಿರ್ಧಾರವನ್ನು ಮಾಡಿದ್ದಾರೆ. ಇದು ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ತಲೆನೋವು ಆಗಿ ಏರ್ಪಟ್ಟಿರುವಂಥದ್ದು. ನಿನ್ನೆ ತಡರಾತ್ರಿ ಏನು ಸಭೆ ನಡೀತು ಮೋದಿ ಅವರ ನೇತೃತ್ವದಲ್ಲಿ, ಅಲ್ಲೂ ಕೂಡ ಶಿವಮೊಗ್ಗ, ಬೆಂಗಳೂರು ಉತ್ತರ ಎರಡೂ ಕೂಡ ಚರ್ಚೆ ಆಗಿದೆ. ಬೆಂಗಳೂರು ಉತ್ತರದಲ್ಲಿ DVS ಅವರು ಕಳೆದ 3 ದಿನಗಳಿಂದಲೂ ಕೂಡ ಕಾದು ನೋಡುವ ತಂತ್ರ ಅನುಸರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಆಫರ್ ಇದೆ ಅನ್ನುವಂಥದ್ದನ್ನ ಮುಂದೆ ಇಟ್ಕೊಂಡು ಒಂದು ರೀತಿಯಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ. ಆದರೆ ಅದು ಕೂಡ ಒಂದು ರೀತಿಯಲ್ಲಿ ತಲೆನೋವು. ಅವ್ರನ್ನೂ ಕೂಡ ಮನವೊಲಿಕೆ ಪ್ರಯತ್ನ ನಡೀತಾ ಇದೆ, ಇನ್ನೂ ಕೂಡ ಆಗಿಲ್ಲ. ಇವತ್ತು ಸುಳ್ಯಾಗಿ ಹೋಗಿದ್ದಾರೆ. ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ ಅವರ ವಿರುದ್ಧನೇ ಅಲ್ಲಿ ಹಾಲಿ ಮಾಜಿ ಶಾಸಕರುಗಳು ಬಂಡಾಯ ಎದ್ದಿದ್ದಾರೆ. ನಾವು ನಾಳೆ ನಾಡಿದ್ದು ನಮ್ಮ ಕಡೆಯಿಂದ ಒಬ್ಬ ಅಭ್ಯರ್ಥಿನ ಹಾಕ್ತೇವೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ. ನಾಳೆ ಸಂಗಣ್ಣ ಕಡೆಯವರು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ದಗದಗ ದಳ್ಳೂರಿ ಉರಿತಾ ಇರುವಂಥದ್ದು. ಹೈಕಮಾಂಡ್ ಯಾವುದೇ ಪ್ರಯತ್ನ ಇದುವರೆಗೆ ಮಾಡಿಲ್ಲ. ಶಿವಮೊಗ್ಗ ಹೊರತುಪಡಿಸಿ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರ ಮೂಲಕ ಯಾವುದೇ ಬಂಡಾಯ ಶಮನ ಪ್ರಯತ್ನಗಳು ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಇದ್ರ ಜೊತೆಗೆ ಇವತ್ತೇನು 5 ಕ್ಷೇತ್ರಗಳಿಗೆ ಅಭ್ಯರ್ಥಿ ಪ್ರಕಟ ಆಗುತ್ತೋ ಇದರಲ್ಲಿ ಯಾರೆಲ್ಲ ಬಂಡಾಯ ಹೇಳ್ತಾರೆ ಅದು ಕೂಡ ಇದಕ್ಕೆ ಆಡ್ ಆನ್ ಆಗುತ್ತೆ. ಅರವಿಂದ್, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ತುಂಬ ಜನ ಹೇಳ್ತಿರೋದು, ನಾವು ಸ್ಥಳೀಯ ನಾಯಕರು ನಮ್ಮನ್ನು ಕೇಳಿ ನೀವು ಟಿಕೆಟ್ ಫೈನಲ್ ಮಾಡಬೇಕಾಗಿತ್ತು. ನೀವು ಡೆಲ್ಲಿನಲ್ಲಿ ಕೂತ್ಕೊಂಡು ರಾಜ್ಯದಿಂದ 4 ಜನರನ್ನು ಕರೆಸ್ಕೊಂಡ್ಬಿಟ್ಟು ನೀವೇ ಟಿಕೆಟ್ ಫೈನಲ್ ಮಾಡಿಬಿಟ್ರೆ ಹೆಂಗೆ ಅಂತ. ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ. ಹಾಗಾಗಿ ಭಿನ್ನಮತ ಮುಂದುವರಿಯುತ್ತಾ ಅಥವಾ ಶಮನ ಆಗುತ್ತಾ, ಕಾದ್ ನೋಡೋಣ.